ರಂಗ ನಮ್ಮನ್ನ ಸಮಾನವಾಗಿ ನೋಡ್ಕೊತಿದ್ಲು. ಆದ್ರೆ ಅವಳಿಲ್ದೆ ಈಗ ನಾವು ಅನಾಥರ ಆಗ್ಬಿಟ್ಟಿದ್ದೆ. ಅಕ್ಕ ನಮ್ಮನ್ನೆಲ್ಲರೂ ಇಲ್ಲಿ ಬಿಟ್ಟು ನಿನ್ ಪಾದ ಸೇರೋಕ್ ಬರ್ತಿದ್ದಾಳೆ. ಹೋಗೋ ದಾರಿಲಿ ನರ್ಕ ಸಿಗತ್ತೆ, ಆಮೇಲೆ ವೈತರಣಿ ನದಿ ಸಿಗತ್ತೆ, ಅದನ್ನ ದಾಟ್ಕೊಂಡು ಆಮೇಲೆ ಸ್ವರ್ಗ ವೈಕುಂಠಕ್ಕೆ ಹೋಗ್ಬೇಕು. ಅದಕ್ಕೆ ಯಾಕೆ ಕೈಯೆಲ್ಲ ಸುಟ್ಕೊಂಡಿದ್ಯಾ? ಏನಾಯ್ತೆ ನಿನಗೆ? ಅಕ್ಕಂಗೋಸ್ಕರ ಕಣಮ್ಮ. ಅಕ್ಕಂಗೆ ಸ್ವರ್ಗಕ್ಕೆ ಹೋಗೋ ದಾರಿನಲ್ಲಿ ಯಾವ ಅಡ್ಡಿ ಆಗ್ಬಾರ್ದು ಅಂತ ಈ ವ್ರತ ಮಾಡ್ತಿದ್ದೆ. ಬದುಕಿರುವಾಗ್ಲಂತೂ ಕಷ್ಟ ಪಟ್ಕೊಂಡೇ ಇದ್ಲು. ಕಡೆ ಪಕ್ಷ ಸ್ವರ್ಗದಲ್ಲಾದ್ರೂ ಹಿಂದೆ ಖುಷಿಯಾಗಿರ್ಲಿ ಅಂತ ಹೀಗ್ ಮಾಡ್ದೆ. ರಂಗ ರಂಗ ಬಿಡು ಬಾರು ಬಿಡು. ಮುಗಿಯೋರ್ಗು ನಾನು ಬೆಳಗ್ಲೇಬೇಕು. ರಂಗ ಏನಾಯ್ತು ನಿಮ್ಗೆ ಇವತ್ತು? ಎಲ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಕಣೆ. ಈಗಾಗಲೇ ಒಬ್ಬಳು ಮಗಳನ್ನ ಕಳ್ಕೊಂಡಿದ್ದೀನಿ. ಇನ್ನೊಬ್ಬಳು ಮಗಳು ಅವಳ ದಾರಿ ಅವಳು ನೋಡ್ಕೊಂಡಿದ್ದಾಳೆ. ಇನ್ನು ಉಳಿದಿರೋದು ನೀನೊಬ್ಬಳೇನಮ್ಮ. ನಿನಗೋಸ್ಕರ ನಾನು ಬದುಕಿರ್ತೀನಮ್ಮ, ನಿನಗೋಸ್ಕರ ನಾನು ಬದುಕಿರ್ತೀನಿ. ನಿನ್ನ ಚೆನ್ನಾಗಿ ನೋಡ್ಕೊತೀನಮ್ಮ.